ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಯೂಸ್ಫುಲ್ ಆಗೋಂಥ ಟಿಪ್ಸ್ನ ಕೊಡ್ತೀನಿ. ಏನಪ್ಪ ಅಂದರೆ, ಈಗ ಹೊಸದಾಗಿ ಮದುವೆ ಆಗಿರೋ ಅಂಥವ್ರು, ಹೊಸದಾಗಿ ಮನೇನ ಯಾರು ಮಾಡ್ತಾ ಇದ್ದೀರಾ ಅಂಥವರಿಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ಟಿಪ್ಸು. ಏಕೆಂದರೆ ನಾನು ಕೆಲವೊಂದು ಮಿಸ್ಟೇಕ್ನ ಮಾಡಿದ್ನಲ್ಲ, ಆ ಮಿಸ್ಟೇಕ್ನ ನೀವು ಕೂಡ ಯಾರು ಮಾಡಬಾರ್ದು ಅಂತ ಈ ಒಂದು ಟಿಪ್ಸ್ನ ಹೇಳ್ತೀನಿ. ಏನಪ್ಪ ಅಂದರೆ, ನಿಮ್ಗಾಗಲೇ ತಮ್ಮನೇನಲ್ಲಿ ನೋಡಿ ಗೊತ್ತಾಗಿದೆ ಏನು ಅಂತ. ಏನು ಅಂದರೆ, ಹೊಸ ಪಾತ್ರೆ ವರ್ಸಸ್ ಹಳೆ ಪಾತ್ರೆ. ಈಗ ನಮಗೆ ಸ್ಟಾರ್ಟಿಂಗು ಈಗ ಬಜೆಟ್ ಇರಲ್ಲ, ಆ ರೀಸನಿಗೋಸ್ಕರ ನಾವೇನು ಮಾಡ್ತೀವಿ, ಕಡಿಮೆ ದುಡ್ಡಿಗೆ ಏನೇನು ಐಟಮ್ ಬರುತ್ತೆ ಅದನ್ನು ತಗೋಬಿಡ್ತೀವಿ. ಆಮೇಲೆ ಹೋಗ್ತಾ ಮತ್ತೆ ಚೇಂಜಸ್ ಮಾಡ್ತಾನೆ ಇರ್ತೀವಿ. ಚೇಂಜಸ್ ಮಾಡ್ತಾ ಹೋದ ಹಳೆ ಐಟಮೇ ಆಗುತ್ತೆ. ಅದಕ್ಕೋಸ್ಕರ ನಾವು ತಗೊಂಡುವಾಗ್ಲೇ ಒಂದು ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಒಂದೊಂದೇ ಐಟಮ್ನ, ಒಳ್ಳೆ ಕ್ವಾಲಿಟಿ ಇರೋ ಐಟಮ್ನ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ನನ್ನ ಹತ್ರನೂ ಅಷ್ಟೇ ತುಂಬ ಅಂದರೆ ತುಂಬಾ ಹಳೆ ಐಟಮ್ ಇದೆ. ಯಾಕೆ ಅಂದರೆ ಇವಾಗ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನಾಗಿದೆ ಅಂದರೆ, ನಾನಿವಾಗ ಹಳೆ ಐಟಮ್ಗಳೆಲ್ಲನೂ ಚೇಂಜ್ ಮಾಡಿ ಈಗ ಹೊಸದನ್ನ ತಗೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿವತ್ತು ಏನು ಹೊಸ ಐಟಮ್ನ ತೊಗೊಂಡಿದ್ದೀನಿ, ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಲಾಗ್ನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ, ಯಾವ್ದು ನನ್ನ ಹತ್ರ ಹೊಸ ಐಟಮ್ ಇದೆ, ಯಾವುದು ಹಳೆ ಐಟಮ್ ಇದೆ ಅಂತ ನೋಡೋಣ. ಅದೇ ರೀತಿ ನನ್ನ ಹತ್ರ ನಾನ್ ಸ್ಟಿಕ್ ಪಾತ್ರೆಗಳು ಕೂಡ ಯಾವುದೂ ಇಲ್ಲ. ನಾನ್ ಸ್ಟಿಕ್ ಪಾತ್ರೆನೂ ಕೂಡ ಬಳಸಬಾರ್ದು ಅಂತ ನಂಗೆ ಮೊದಲೇ ಗೊತ್ತಿತ್ತು. ಆದರೆ ಅವಾಗ ವಿಧಿ ಇಲ್ದಲೆ ಒಂದೇ ಒಂದು ದೋಸೆ ತವ ಅಂತ ತೊಗೊಂಡಿದ್ದೆ ಅಷ್ಟೇ. ದೋಸೆ ತವ ಬಿಟ್ಟರೆ ಬೇರೆ ನಾನು ಇನ್ಯಾವುದೂ ಕೂಡ ತೊಗೊಂಡಿರಲಿಲ್ಲ. ದೋಸೆ ತವ ಬಿಟ್ಟರೆ ಇನ್ನು ರೊಟ್ಟಿ ಹಾಕೋದಕ್ಕೆ ಮಾಮೂಲಿ ಕಬ್ಬಿಣದ ಬರುತ್ತಲ್ಲ, ಪ್ಯೂರ್ ಐರನ್ದು, ಅದನ್ನೇ ತಗೊಂಡಿದ್ದೆ. ಆದರೆ ದೋಸೆ ಮಾಡೋದಕ್ಕೆ ನಾನು ನಾನ್ ಸ್ಟಿಕ್ಕೆ ಬಳಸ್ತಾ ಇದ್ವಲ್ಲ, ಹಾಗಾಗಿ ನಮ್ಮ ಮನೇಲೆಲ್ಲ ಎರ್ಕದ್ದಿತ್ತು, ಅದರಲ್ಲೆಲ್ಲ ದೋಸೆ ಮಾಡು. ಆದರೆ ನಾನ್ ಸ್ಟಿಕ್ ಬಂದ ತಕ್ಷಣವೇ ನಾನ್ ಸ್ಟಿಕ್ಕಿಗೆ ಎಲ್ಲ ಚೇಂಜ್ ಆಗಿಬಿಟ್ರು. ಆವಾಗ ನಾವು ನಾನ್ ಸ್ಟಿಕ್ ಬಳಸಬೇಕು, ಅದು ಇಟ್ಕೊಂಡ್ರೆ ಪ್ರೆಸ್ಟೀಜು ಅನ್ನೋ ಥರ ಬಂತು. ಅದಕ್ಕೋಸ್ಕರ ಏನು ಮಾಡಿದ್ದೆ, ನಾನು ಕೂಡ ಒಂದೇ ಒಂದು ನಾನ್ ಸ್ಟಿಕ್ ತೊಗೊಂಡಿದ್ದು, ಇನ್ನು ಬೇರೆ ಏನಕ್ಕೂ ಇನ್ವೆಸ್ಟ್ ಮಾಡಲಿಲ್ಲ. ಏಕೆಂದರೆ ಅದಕ್ಕೆ ಕಾಸ್ಟ್ ಅವತ್ತು 650 ಕೊಟ್ಟು ದೋಸೆ ತವ ತೊಗೊಂಡಿದ್ದೆ. ಆದರೆ ಅದೇ ಜಾಸ್ತಿ ಅನ್ನಿಸ್ತು ನನಗೆ. ಅವತ್ತು ನಮ್ಮ ಹತ್ರ ದುಡ್ಡು ಇರಲಿಲ್ವಲ್ಲ, ಹಾಗಾಗಿ ನಂಗೆ ಜಾಸ್ತಿ ಅಂತ ಅದಕ್ಕೋಸ್ಕರ ಅದು ಒಂದೇ ಒಂದು ತೊಗೊಂಡಿದ್ದೆ. ಆಮೇಲೆ ದೋಸೆಗೆ ಈ ಐರನ್ದು ದೋಸೆ ತವ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂದರೆ ನನಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ತಗೋಬೇಕು ಅಂತ ಇತ್ತು, ಆದರೆ ಎಲ್ಲಿ ಸಿಗುತ್ತೆ, ಯಾವ ಥರ ತೊಗೊಳೋದು ಅಂದರೆ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಸದ್ಯಕ್ಕಿರಲಿ ಅಂತ 1 ವರ್ಷ 2 ವರ್ಷ ಯೂಸ್ ಮಾಡಿದೆ ಅಷ್ಟೇ. ಅಷ್ಟೊತ್ತಿಗೆ ನಾನ್ ಸ್ಟಿಕ್ದು ಮೇಲ್ಗಡೆಯ ಬ್ಲಾಕ್ ಇರುತ್ತಲ್ಲ, ಅದೆಲ್ಲ ಕಿತ್ತೋಗ್ತಾ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ದೋಸೆ ಮಾಡೋದು ಅದನ್ನು ಸ್ಟಾಪ್ ಮಾಡಿದೆ. ಆಮೇಲೆ ಕಬ್ಬಿಣದ ತಗೊಂಡೆ. ಯಾವುದೇ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ದೋಸೆ ಮಾಡಿದ್ದೀನಿ, ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇದು ಬಂದು ಪ್ಯೂರ್ 100% ಪ್ಯೂರ್ ಐರನ್ದು. ಇದು ನಾನ್ ಸ್ಟಿಕ್ ಅಲ್ಲ. ಬ್ಯಾಕ್ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಹತ್ರ ಇದ್ದಿದ್ದು ಒಂದು ನಾನ್ ಸ್ಟಿಕ್ನ ನಾವು ಮನೆ ಚೇಂಜ್ ಮಾಡುವಾಗ ಅದೇ ಮನೇಲಿ ಉಳ್ಕಂತು, ನಮ್ಮ ಹತ್ತರಕ್ಕೆ ಹೋಗ್ಲಿಲ್ಲ ಅದನ್ನ. ಇದೊಂದು ತೊಗೊಂಡೆ. ಇದನ್ನು ಬಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಹಾಸನಲ್ಲಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ. ಇದು ಜಸ್ಟ್ ಎಷ್ಟು ಅಂದರೆ 170 ಅಷ್ಟೇ. ಆದರೆ ನಾನ್ ಸ್ಟಿಕ್ಕಿಗೆ ನಾನು ತೊಗೊಂಡಿದ್ದು 650. ನೋಡಿ ಎಷ್ಟು ಜಾಸ್ತಿ ಆಯಿತು ಅಂತ. 650 ರೂಪಾಯಿ ಕೊಟ್ಟು ನಾನ್ ಸ್ಟಿಕ್ ತೊಗೊಂಡೆ. ಅದು ಕರೆಕ್ಟಾಗಿ 2 ವರ್ಷ ಬಳಕೆ ಬರಲಿಲ್ಲ. ಇದು ಬಂದು 170 ರೂಪಾಯಿ ಕೊಟ್ಟು ತಗೊಂಡಿದ್ದು ಅಷ್ಟೇ. ಇದ್ರದ್ದು ಆಗಲೇ 2 ವರ್ಷ ಆಯಿತು, ಏನೂ ಆಗಿಲ್ಲ. ಅಷ್ಟು ಚೆನ್ನಾಗಿದೆ, ಪನ್ನಿಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ದೋಸೆ ಬಂದಿದೆ. ನಾನು ಇವತ್ತು ಒಂದು ವಿಡಿಯೋನ ಹಾಕಿದ್ದೀನಿ ಮಸಾಲೆ ದೋಸೆದ, ಅದನ್ನು ನೋಡ್ಬೋದು ನೀವು. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ನೀವು. ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಮಸಾಲೆ ದೋಸೆ. ಹಾಗಾಗಿ ಇದೊಂದು ಐರನ್ ಕಡಾಯಿನ ನಾನು ಕಡಾಯಿ ಎಲ್ಲ ಸಾರಿ, ಇದು ದೋಸೆ ತವ ತಗೊಂಡಿದ್ದೀನಿ. ಇನ್ನೂ ಇದೆ ನನ್ನ ಹತ್ರ. ಯಾವ್ದ್ಯಾವ್ದಿದೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನ ನೋಡ್ತಾ ಇದ್ರಲ್ಲ, ಇದೊಂದು ದೋಸೆ ತವ. ಇದ್ರದ್ದು ನೋಡಿ, ಇದು ಅಷ್ಟೇ ಪ್ಯೂರ್ ಐರನ್ದು, ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೊಂದು ದೋಸೆ ತವ. 2 ಇರಲಿ ಅಂತ ತೊಗೊಂಡಿದ್ದೀನಿ. ಎಮರ್ಜೆನ್ಸಿಗೆ 2 ಬೇಕಾಗುತ್ತೆ, ಅದಕ್ಕೋಸ್ಕರನೇ ಇನ್ನೊಂದು ತವ ಇರಲಿ ಅಂತ ತೊಗೊಂಡಿದ್ದೀನಿ. ಚಪಾತಿನಾದರೂ ಮಾಡ್ಬೋದು, ಅದರಲ್ಲಿ ದೋಸೆನಾದರೂ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅದು. ಮತ್ತು ಇದೊಂದು ಬಂದು ಫ್ರೈ ಪ್ಯಾನ್. ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಹ್ಯಾಂಡಲ್ ಬಂದು ನೋಡಿ ವುಡ್ಡಿಂದ ಕೊಟ್ಟಿದ್ದಾರೆ, ಹ್ಯಾಂಗ್ ಮಾಡ್ಕೊಳೋದಕ್ಕೂ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ತುಂಬಾ ಇಷ್ಟ ಆಯಿತು ಫ್ರೈ ಪ್ಯಾನ್ ಬಂದು. ಇದು ಬಂದು ಅಷ್ಟೇ ಪ್ಯೂರ್ ಐರನ್ದು, ನಾನ್ ಸ್ಟಿಕ್ ಅಲ್ಲ. ಮತ್ತು ಈ ಬಾಣಲಿ ನೋಡ್ತಾ ಇರ್ಬೋದು, ಈ ಬಾಣಲಿ ಅಷ್ಟೇ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಅದ್ರ ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಯಾವುದು ಕಬ್ಬಿಣದ್ದು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ನೋಡಿ ಹ್ಯಾಂಡಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಫಿನಿಶಿಂಗ್ ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಐಟಮು. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಫಿನಿಶಿಂಗ್ ನೋಡಿ, ಅದ್ರ ಕ್ಯೂಟ್ನೆಸ್ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ಐರನ್ದು ಅಂತ ಅನ್ಸೋದೇ ಇಲ್ಲ, ನಾನ್ ಸ್ಟಿಕ್ ಥರನೇ ಇದೆ. ಆದರೆ ಇದು ಬಂದು ನಾನ್ ಸ್ಟಿಕ್ ಅಲ್ಲ. ಇದು ಇಷ್ಟು. ಮತ್ತು
ಇದು ಬಂದು ಇದರಲ್ಲಿ ನಾನು ದೋಸೆನೂ ಮಾಡ್ತೀನಿ, ದೋಸೆ ಅಲ್ಲ ಚಪಾತಿ ಮಾಡ್ತೀನಿ ಮತ್ತು ರೊಟ್ಟಿ ಮಾಡ್ತೀನಿ. ಇದು ಅಷ್ಟೇ ನಾನು ಮದುವೆ ಆದ ವಸ್ತ್ರಲ್ಲಿ ತೊಗೊಂಡಿದ್ದು. ಇದಕ್ಕೂ ಅಷ್ಟೇ ಜಸ್ಟ್ 100 ರೂಪೀಸ್ ಏನೋ ಕೊಟ್ಟಿದ್ದು, ಇಲ್ಲೇ JP ನಗರಲ್ಲಿ ತೊಗೊಂಡಿದ್ದು ನೋಡಿ. ಇದು ಆಗಲೇ 6 ವರ್ಷ ಆಯಿತು. ಚಪಾತಿನೂ ಇದರಲ್ಲೇ ಮಾಡ್ತೀನಿ ನಾನು, ಮತ್ತು ರೊಟ್ಟಿನೂ ಇದರಲ್ಲೇ ಮಾಡ್ತೀನಿ. ಆಲ್ರೆಡಿ ಚಪಾತಿ ಮಾಡಿದ್ದೀನಿ, ಪನಿಗಿದೆ, ತುಂಬ ಚೆನ್ನಾಗಿ ಪಳಗಿದೆ. ಇದು ಬ್ಯಾಕ್ ಸೈಡ್ ನೋಡಿ ಗೊತ್ತಾಗುತ್ತೆ, ಪ್ಯೂರ್ ಐರನ್ದು ಇದು ಅಂತವ, ತುಂಬಾ ಚೆನ್ನಾಗಿದೆ. ಮಾಡಿ ಇದಕ್ಕೆ ವುಡ್ಡಿಂದ ಹ್ಯಾಂಡಲ್ ಕೊಟ್ಟಿದ್ರು, ಬಿದೋಗಿದೆ, ಅದೆಲ್ಲ ಈಟಾಗಿ ಬಿದೋಗಿದೆ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಪನಗಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಬಂದು ಪ್ಯೂರ್ ಐರನ್ ಪಾತ್ರೆನ ಬಳಸಬೇಕು, ನಾನ್ ಸ್ಟಿಕ್ ಬಳಸಬಾರ್ದು ಅಂತ ಆ ದೃಷ್ಟಿಯಿಂದ ನಾನು ನಾನ್ ಸ್ಟಿಕ್ ತಗೊಳೋದನ್ನೇ ಅವಾಯ್ಡ್ ಮಾಡಿದೆ. ಮೇಯ್ನ್ ಏನಪ್ಪ ಅಂದರೆ ತಗೊಳೋದನ್ನೇ ಅವಾಯ್ಡ್ ಮಾಡಿ ಆದಷ್ಟು ಅವಾಗ ತಗೋಣ. ಅದು ಕಾಸ್ಟು ತುಂಬಾ ಹೈ ಇದೆ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಐರನ್ ಪಾತ್ರೆನ ಬಳಸಿ. ಆದರೆ ಐರನ್ ಪಾತ್ರೆ ಬಳಸೋದಕ್ಕೆ ಇನ್ನೊಂದು ಮೇಯ್ನ್ ಸಮಸ್ಯೆ ಏನು ಅಂದರೆ ಇದರಲ್ಲಿ ಅಡುಗೆನ ಮಾಡಿ ತುಂಬ ಹೊತ್ತು ಇಡೋಂಗಿಲ್ಲ, ಮಾಡಿದ ತಕ್ಷಣವೇ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗಲ್ಲ. ಇದರಲ್ಲಿ ಬಂದು ಏನು ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದೇನಿರುತ್ತೆ ಅದನ್ನು ಮಾಡ್ತೀನಿ. ಎಣ್ಣೆನಲ್ಲಿ ಮಾಡಿದರೆ ಏನು ಹಾಕಲ್ಲ, ಏಕೆಂದರೆ ಇದನ್ನ ಮೇಂಟೈನ್ ಮಾಡೋದೇ ಎಣ್ಣೆ ಹೆಚ್ಚಿ. ಅದೊಂದು ಮೇಯ್ನು ಪ್ರಾಬ್ಲಮ್ ಎಲ್ಲರಿಗೂ, ಲೇಡೀಸಿಗೆ. ಏಕೆಂದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮತ್ತು ಬ್ಯುಸಿ ವುಮೆನ್ಸ್ ಇರ್ತಾರೆ, ಅವರಿಗೆಲ್ಲ ಈ ಥರ ತಗೊಂಡ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇದನ್ನ ತೊಳೆದ ತಕ್ಷಣವೇ ನೀರೆಲ್ಲನೂ ತೆಗೆದ್ಬಿಟ್ಟು ಆಯಿಲ್ ಅಪ್ಲೈ ಮಾಡಿ ಇಡಬೇಕು, ಇಲ್ಲಾಂದರೆ ಇದು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಪಾತ್ರೆನ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಪರವಾಗಿಲ್ಲ. ಆದಷ್ಟು ನೀವು ಅವಾಯ್ಡ್ ಮಾಡಿದರೆ ಕೆಲವೊಂದಕ್ಕೆ ಮಾತ್ರ ಬಳಸ್ಬೋದು. ಏನಪ್ಪ ಅಂದರೆ ಡ್ರೈ ರೋಸ್ಟ್ ಮಾಡೋಂಥವಕ್ಕೆ ಬಳಸ್ಬೋದು, ಮಾಡಿದ ತಕ್ಷಣವೇ ತೆಗಿತೀವಿ ಅದನ್ನಾದರೆ. ಮತ್ತು ಆಯಿಲಿಂದ ಕರಿಯೋಂಥದ್ದು ಇರ್ಬೋದು, ಈಗ ಬಜ್ಜಿ ಮಾಡೋದಿರ್ಬೋದು, ಪ್ರತಿಯೊಂದು ಆಯಿಲಿಂದ ಕರಿಯೋಂಥದ್ದು ಯಾವುದಿರುತ್ತೆ, ಈಗ ಹಪ್ಪಳ ಕರಿಯೋಂಥದ್ದು, ಬಜ್ಜಿ ಮಾಡೋ ಅಂಥದ್ದು, ಈ ಥರ ಐಟಮ್ನ ಮಾಡ್ಬೋದು. ಮಾಡಿದ ತಕ್ಷಣವೇ ಅದು ಆಯಿಲ್ ಇರೋದ್ರಿಂದ ಆಯಿಲ್ ಏನೂ ಆಗಲ್ಲ. ಏಕೆಂದರೆ ಇದನ್ನ ಮೇಂಟೈನ್ ಮಾಡೋದೇ ಆಯಿಲಲ್ಲಿ. ಆಯಿಲ್ ಹಚ್ಚಿ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಆಯಿಲ್ ಹಚ್ಚಿ ಇಟ್ಬೇಕು. ನಾನು ಆಯಿಲ್ ಹಚ್ಚಿ ಇಟ್ಟಿದ್ದೀನಿ ಎಲ್ಲದಕ್ಕೂ ಕೂಡ. ಆದರೆ ನಾನು ಇದನ್ನು ಬಳಸೋದು ಬಂದು ಡ್ರೈ ರೋಸ್ಟು ಮಾಡೋದು. ಏನಾದರೂ ಹುರ್ಕೊಳ್ಳೋಂಥದ್ದು ಐಟಮ್ ಇದ್ದರೆ ಅದನ್ನು ಹುರಿತೀನಿ ಅಷ್ಟೇ. ಈಗ ವಾಂಗಿಬಾತ್ ಪೌಡ್ರ್ ಇರ್ಬೋದು, ಪುಳಿಯೋಗರೆ ಪೌಡ್ರ್ ಇರ್ಬೋದು, ಮತ್ತು ಬಿಸಿಬೇಳೆ ಬಾತ್ ಪೌಡ್ರು, ಮತ್ತು ಸಾಂಬಾರು ಬೀಜ, ಈ ಥರ ಎಲ್ಲ ಪೌಡರ್ ಮಾಡೋದಕ್ಕೆ ಎಲ್ಲದಕ್ಕೂ ಹುರಿಲೇಬೇಕು, ಡ್ರೈ ರೋಸ್ಟ್ ಮಾಡಲೇಬೇಕು. ಅಂಥದಕ್ಕೆಲ್ಲ ಇದನ್ನು ಬಳಸ್ಬೋದು. ಮತ್ತು ಇದರಲ್ಲಿ ರವೆನ ಹುರಿಯೋದು, ಆ ಥರ ಎಲ್ಲ ಮಾಡೋದಕ್ಕೆ ಬಳಸ್ಬೋದು. ಮತ್ತು ಇಲ್ಲ ನೀವು ಅಡುಗೆನೂ ಮಾಡ್ತೀನಿ ಅಂದರೆ ಮಾಡಿದ ತಕ್ಷಣ ಚೇಂಜ್ ಮಾಡಬೇಕು, ಏಕೆಂದರೆ ಅದು ರಸ್ಟ್ ಹಿಡ್ದಂಗೆ ಆಗುತ್ತೆ ಮತ್ತು ಹೊಟ್ಟೆ ನೋವು, ಅಲರ್ಜಿ ಥರ ಆಗುತ್ತೆ. ಆ ರೀಸನ್ಗೆ ಯಾರು ಬಳಸೋಕ್ಕೋಗಲ್ಲ. ಬಳಸಿ, ಏಕೆಂದರೆ ಐರನ್ ಕಂಟೆಂಟು ನಮ್ಮ ಬಾಡಿಗೆ ಬೇಕೇ ಬೇಕು ಅಲ್ವಾ, ಹಾಗಾಗಿ ಐರನ್ ಕಂಟೆಂಟ್ನ ಬೇಕೇ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬಳಸಿ, ಜಾಸ್ತಿ ಐಟಮ್ ತಗೊಳಕ್ಕೂ ಹೋಗಬೇಡಿ. ಏಕೆಂದರೆ ನನ್ನ ಸಜೆಷನ್ ಏನು ಅಂದರೆ ಜಾಸ್ತಿ ತೊಗೊಂಡ್ರೆ ಅದರಲ್ಲೇ ಬಳಸಿದ್ರೆ ಅದರಲ್ಲಿ ಇಟ್ಟಂಗಿಲ್ಲ ಬೇರೆ, ಅದು ಮೇಯ್ನು. ಯಾರು ಇಟ್ಬೇಡಿ, ಪಾತ್ರೆ ಮಾಡಿದ ತಕ್ಷಣವೇ ಐರನ್ ಪಾತ್ರೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಚೇಂಜ್ ಮಾಡಿ. ಆ ರೀಸನ್ನಿಗೋಸ್ಕರ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಅಂದರೆ ನೀವು ತಗೊಂಡ್ಮಾಗಲೇ ನಾನು ಏನಕ್ಕೆ ಬಳಸ್ತೀನಿ ಅಂತ ಥಿಂಕ್ ಮಾಡಿ ತೊಗೊಳ್ಳಿ, ಸುಮ್ಮನೆ ತೊಗೊಬೇಡಿ. ನಾನು ಇದನ್ನು ಬಂದು ತಗೊಂಡಿರೋದು ಡ್ರೈ ರೋಸ್ಟ್ ಮಾಡೋದಕ್ಕೆ ಅಂತ. ಈಗ ಹೇಳಿದ್ನಲ್ಲ ಮಸಾಲೆ ಐಟಮ್ ಎಲ್ಲನೂ ಹುರಿಯೋದಕ್ಕೆ ಅಂತ ಇದನ್ನು ತೊಗೊಂಡೆ. ಅದನ್ನು ಬಿಟ್ಟರೆ ನಾನು ಏನು ಮಾಡಲ್ಲ. ಮತ್ತು ಡೀಪ್ ಫ್ರೈ ಮಾಡೋದೇನಿರುತ್ತೆ ಅದನ್ನು ಮಾಡ್ತೀನಿ, ಅದನ್ನು ಬಿಟ್ಟರೆ ಅಷ್ಟೇ, ಇನ್ನೇನಕ್ಕೂ ಮಾಡಲ್ಲ. ಅದೆಲ್ಲ ಮಾಡಿ ಆದಮೇಲೆ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರಲ್ಲೇ ಒಂದು ಬಟ್ಟೆನಲ್ಲಿ ಒರೆಸಿ ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಎರಡೂ ಸೈಡು ಆಯಿಲ್ ಅಪ್ಲೈ ಮಾಡಿ ಇಡಬೇಕು, ಇಲ್ಲಾಂದರೆ ರಸ್ಟ್ ಹಿಡ್ದಂಗೆ ಆಗುತ್ತೆ. ಮತ್ತು ಇದನ್ನು ಅಷ್ಟೇ, ಫ್ರೈ ಪ್ಯಾನು ಅಷ್ಟೇ. ಇದು ನಾನು ನಮ್ಮಲ್ಲಿ ಜಾಸ್ತಿ ಫಿಶ್ ಕಬಾಬ್ ಮಾಡ್ತೀವಲ್ಲ, ಹಾಗಾಗಿ ಇದನ್ನು ಫಿಶ್ ಕಬಾಬ್ ಮಾಡೋದಕ್ಕೆ ಅನ್ನೋ ರೀಸನ್ಗೆ ತೊಗೊಂಡಿದ್ದು. ಇದನ್ನು ಅಷ್ಟೇ ಎಲ್ಲ ರೀತಿಯೂ ಮಾಡ್ಬೋದು. ಇದರಲ್ಲೆಲ್ಲ ಪಾವ್ ಬಜ್ಜಿ ಮಸಾಲ ಮತ್ತು ಗೋಬಿ ಮಂಚೂರಿ ಮಸಾಲ ಅದೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಿದ್ದು. ಅದೆಲ್ಲ ಮಾಡಿದ ತಕ್ಷಣವೇ ನಾವು ತೆಗಿತೀವಿ, ಹಾಗಾಗಿ ಏನು ರಿಸ್ಕ್ ಇರಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ. ಇದು ಬಂದು ಮಾಮೂಲಿ ದೋಸೆನಾರ ಮಾಡ್ಬೋದು ಮತ್ತು ಚಪಾತಿನಾರ ಮಾಡ್ಬೋದು. ನಾನು ಇನ್ನೊಂದು ಎಕ್ಸ್ಟ್ರಾ ಪೇರ್ ಇರಲಿ ದೋಸೆ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇದನ್ನ ಬೇಕಾದ್ರೆ ಚಪಾತಿ ಮಾಡ್ಬೋದು. ಮತ್ತು ಇನ್ನೊಂದಿದೆ, ಕ್ಯೂಟಾಗಿದೆ, ತೋರಿಸ್ತೀನಿ. ಇದು ನೋಡಿ, ತುಂಬ ಅಂದರೆ ತುಂಬ ಜನ ಇಷ್ಟಪಡೋ ಅಂಥದ್ದು. ಇದಕ್ಕೆ ಪ್ರತಿಯೊಬ್ಬರು ಲೇಡೀಸಿಗೂ ಬೇಕು, ಗೃಹಿಣಿಯರಿಗೂ ತುಂಬ ಜನಕ್ಕೆ ಬೇಕು. ಇದನ್ನಂತೂ ತುಂಬ ಜನ ಇಷ್ಟಪಟ್ಟೇ ಪಡ್ತಾರೆ. ಏಕೆಂದರೆ ಒಗ್ಗರಣೆ ಹಾಕೋದಕ್ಕೆ ಒಗ್ಗರಣೆ ಪ್ಯಾನು ತುಂಬಾ ಚೆನ್ನಾಗಿತ್ತು. ಇದಕ್ಕೂ ಅಷ್ಟೇ ಉಡ್ದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಹ್ಯಾಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ನೋಡಿ, ಇದನ್ನಂತೂ ನಾನು ಇದು ಐಟಮ್ ತೊಗೊಂಡಿದ್ದೆ ಇದಕ್ಕೋಸ್ಕರನೇ. ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಒಗ್ಗರಣೆ ಹಾಕೋದಕ್ಕೆ ಇದು ಬೇಕೇ ಬೇಕಿತ್ತು. ಇದು ಬಂದು
ಏನೂ ಆಗಲ್ಲ. ಏಕೆಂದರೆ ಒಗ್ಗರಣೆ ಎಣ್ಣೆಲ್ಲ ಹಾಕೋದ್ರಿಂದ ಹಾಕಿದ ತಕ್ಷಣವೇ ಬೇರೆ ಪಾತ್ರೆಗೆ ಹಾಕ್ತೀವಿ. ಹಾಗಾಗಿ ಇದ್ರದ್ದೇನು ರಿಸ್ಕ್ ಇಲ್ಲ. ಇದನ್ನು ಬಳಸ್ಬೋದು. ಇದನ್ನು ಬಳಸೋದಕ್ಕೆ ಬೇಕಾದ್ರೆ ಎಲ್ಲರೂ ತೊಗೊಳ್ಳಿ. ಇದರಲ್ಲಿ ನಾನ್ ಸ್ಟಿಕ್ ಇದೆ, ನಾನ್ ಸ್ಟಿಕ್ ತೊಗೋಬೇಡಿ, ಇದನ್ನೇ ತೊಗೊಳ್ಳಿ. ಕಡಿಮೆ ಪ್ರೈಸು ಒಂದು. ಇದನ್ನು ನಾನು ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ನಾನ್ ಸ್ಟಿಕ್ಕಿಗಿಂತ ಇದು ಬೆಟರ್. ನಾನ್ ಸ್ಟಿಕ್ ಬಂದು ಪ್ರೈಸು ಹೈ ಇರುತ್ತೆ, ಮತ್ತು ಅದು ಬಾಳಿಕೆ ಬರಲ್ಲ. 1 ವರ್ಷ 2 ವರ್ಷಕ್ಕೆ ಅದರದ್ದು ಮೇಲ್ಗಡೆ ಬ್ಲ್ಯಾಕ್ ಕೋಟಿಂಗ್ ಏನು ಕೊಟ್ಟಿರ್ತಾರೆ ಅದು ಕೆಮಿಕಲ್ ಅಂತ ಎಲ್ರಿಗೂ ಗೊತ್ತು, ಅದು ಹೋಗುತ್ತೆ. ಅದು ನಮ್ಮ ಬಾಡಿಗೆ ಹೋಗಿ ಸೇರ್ಕೊಂಡ್ರೆ ಕ್ಯಾನ್ಸರು ಅದು ಇದು ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕಿಂತ ಇದು ತುಂಬ ಅಂದರೆ 100% ಬೆಟರ್ ಅಂತಲೇ ಹೇಳ್ತೀನಿ ನಾನು. ಇದು ನಂಗೆ ತುಂಬಾ ಇಷ್ಟ ಆಗಿ ತೊಗೊಂಡೆ. ಇದನ್ನು ನಾನು ಎಲ್ಲಿಂದ ತೊಗೊಂಡೆ ಅಂದರೆ ಆವಾಗಲೇ ಹೇಳಿದ್ನಲ್ಲ, ದ ಇಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ಇದು 4 ಐಟಮ್ ತೊಗೊಂಡಿದ್ದೆ. ಇದೊಂದು ಫ್ರೈ ಪ್ಯಾನು, ಮತ್ತು ಬಾಣಲಿ, ಮತ್ತು ಇದು ಮತ್ತಿದು, ಮತ್ತು ಚಪಾತಿ ಮಾಡೋದು ತವ. ಇಷ್ಟು 4 ಕೂಡ ಒಂದೇ ಸಲ ಬುಕ್ ಮಾಡಿ ತೊಗೊಂಡೆ. ಆ 3 ತೊಗೊಂಡಿದ್ದಕ್ಕೆ ಇದನ್ನು ಫ್ರೀಯಾಗಿ ಕೊಟ್ಟರು. ಫ್ರೀಯಾಗಿ ಬಂತು, ಅದಕ್ಕೆ ಫ್ರೀಯಾಗಿ ಬಂತು. ಅವ್ರಿಗೆ ಫ್ರೀ ಕೊಡಲಿಲ್ಲ, ಅದಕ್ಕೆ ಪೇ ಮಾಡಿದೆ. ಇದು ಫ್ರೀಯಾಗಿ ಬಂತು. ಅಷ್ಟಕ್ಕೂ ಎಷ್ಟು ಕೊಟ್ಟೆ ಅಂದರೆ 1,500 ಕೊಟ್ಟೆ. 1,500 ಕೊಟ್ಟೆ. ನಾನು ಇವಾಗ ಮತ್ತೆ ಚೆಕ್ ಮಾಡಿದ್ನಲ್ಲ, ಇವಾಗ ರೇಟು ಜಾಸ್ತಿ ಆಗಿಬಿಟ್ಟಿದೆ. 1,750 ತೋರಿಸುತ್ತೆ ಇವಾಗ ವೆಬ್ಸೈಟಲ್ಲಿ. ಇಷ್ಟು 4ಕ್ಕೆ ನಾನು 1,500 ಕೊಟ್ಟೆ. ಪರವಾಗಿಲ್ಲ, ವರ್ತು ಅಂತ ಅನ್ನಿಸ್ತು ನನಗೆ ಮಾತ್ರ. ಯಾಕೆಂದರೆ ನಾನ್ ಸ್ಟಿಕ್ಕು ಒಂದಕ್ಕೆ ನಾನು 650 ಕೊಟ್ಟಿದ್ದೆ. ಅದು ಒಂದೇ ವರ್ಷಕ್ಕೆ ಹಾಳಾಗಿ ಹೋಯ್ತಲ್ಲ, ತುಂಬಾ ಬೇಜಾರಾಯಿತು. ಇತ್ಲಾಗ ದುಡ್ಡು ಹೋಯ್ತು, ಇತ್ಲಾಗ ಪಾತ್ರೆನೂ ಹೋಯ್ತು. ಆ ಪಾತ್ರೆ ತಗೊಂಡಿದ್ದಕ್ಕೆ ಏನೂ ಲಾಭವೂ ಇಲ್ಲ. ಆರೋಗ್ಯದ ಮೇಲೆ ದುಷ್ಪರಿಣಾಮನೇ ಜಾಸ್ತಿ. ಅದಕ್ಕೋಸ್ಕರನೇ ಇದನ್ನು ತೊಗೊಂಡೆ. ಇದನ್ನು ಬಂದು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಅದರಲ್ಲಿ ಅಡುಗೆ ಮಾಡಿ ನಾನು ಯಾವುದೇ ಕಾರಣಕ್ಕೂ ಇಡಲೂಬಾರ್ದು. ಏಕೆಂದರೆ ನೀರು ಐಟಮ್ ಬಿದ್ದರೆ ಅದು ರಸ್ಟ್ ಹಿಡ್ದಂಗೆ ಆಗುತ್ತೆ, ಅದು ಕೂಡ ಸಮಸ್ಯೆನೇ. ಅದಕ್ಕೋಸ್ಕರ ನಾನು ಯಾವ ರೀತಿ ಯೂಸ್ ಮಾಡೋದು ಅಂತಲೇ ಹೇಳಿದ್ದೀನಿ. ಮಾಡಿದ ತಕ್ಷಣ ಚೇಂಜ್ ಮಾಡಿ, ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಎಣ್ಣೆಯಲ್ಲಿ ಕರಿಯೋಂಥದ್ದು ಡೀಪ್ ಫ್ರೈ ಮಾಡೋದಿರ್ತಲ್ಲ ಅದಕ್ಕೆ ಮಾತ್ರ ಬಳಸಿ. ಇನ್ನು ರೊಟ್ಟಿ ಮಾಡೋದಕ್ಕೆ ಕಂಪಲ್ಸರಿ ಅದನ್ನೇ ಬಳಸಿ, ಮತ್ತು ದೋಸೆ ಮಾಡೋದಕ್ಕೂ ಅದನ್ನೇ ಬಳಸಿ. ಏಕೆಂದರೆ ನಮಗೆ ಐರನ್ನು ಬೇಕೇ ಬೇಕು, ಐರನ್ ಕಂಟೆಂಟ್ ಬಾಡಿಗೆ ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನು ಬಳಸಿ ಅಂತ ಹೇಳ್ತೀನಿ. ಮತ್ತು ಇವಾಗ ನೆಕ್ಸ್ಟು ನಾನು ಏನೇನು ಚೇಂಜ್ ಮಾಡಿದ್ದೀನಿ ಅಂತ ಮತ್ತೆ ಹೇಳ್ತೀನಿ. ಮತ್ತು ಮಸಾಲೆ ಇಟ್ಕೊಳ್ಳೋದಕ್ಕೆ ಮತ್ತು ಕಾಳುಗಳು, ಬೇಳೆಗಳು ಈ ಥರ ಎಲ್ಲ ಇಟ್ಟೋದಕ್ಕೆ ನಾವು ಈ ಥರ ಬಾಕ್ಸ್ನ ಬಳಸ್ತಾ ಇದ್ದೆ. ಈ ಥರ ಬಾಕ್ಸ್ ಎಲ್ಲದಕ್ಕೂ ಬೇಳೆಗಳು ಹಾಕೋದಕ್ಕಿರ್ಬೋದು, ಮತ್ತು ಮಸಾಲೆ ಪೌಡರು, ಈಗ ಬಿಸಿಬೇಳೆ ಬಾತ್ ಪೌಡ್ರ್ ಇರ್ಬೋದು, ಆಮೇಲೆ ಪುಳಿಯೋಗರೆ ಬಾತು ಪೌಡ್ರ್ ಇರ್ಬೋದು, ಮತ್ತು ವಾಂಗಿಬಾತ್ ಪೌಡ್ರ್, ಈ ಥರ ಪೌಡ್ರುಗಳು ಬೇಳೆಗಳು ಬಳಸೋದಕ್ಕೆ ಅಂತ ಈ ಥರ ಬಾಕ್ಸ್ಗಳು, ಈ ಥರ ಪ್ಲಾಸ್ಟಿಕ್ನ ಇಟ್ಟಿದ್ದೆ. ಈಗ ಅದನ್ನು ಬದಲಾಯಿಸ್ಬಿಟ್ಟು ಇವಾಗ ಗಾಜಿಂದ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಇದರಲ್ಲಿ ಬಂದು ನಾನು ಚಿತ್ರಾನ್ನಕ್ಕೂ ಸಪ್ರೇಟಾಗಿ ಪೌಡರ್ ಮಾಡ್ತೀನಿ, ಅದನ್ನು ಕೂಡ ಇದಕ್ಕೆ ಹಾಕಿಟ್ಟಿದ್ದೀನಿ ನೋಡಿ. ಇದಕ್ಕೂ ಅಷ್ಟೇ ಉಡ್ದು ಒಂದು ಸ್ಪೂನ್ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾನು ಚೇಂಜ್ ಮಾಡಿದೆ. ಇದು ಬಂದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲಿ ಸರ್ಚ್ ಮಾಡಿದೆ. ಇದು ಅಷ್ಟೇ 50 ರೂಪಾಯಿ ಒಂದಿದೆ, ಅದರ ಡಿ ಮಾರ್ಟಲ್ಲಿ 20 ರೂಪಾಯಿ ಇದು ಪ್ರೈಸು. ತುಂಬಾ ಇಷ್ಟ ಆಯ್ತು ನನಗೆ. ಇದು ನೋಡಿ, ಇದಕ್ಕೂ ಅಷ್ಟೇ ಉಡ್ಡಿಂದು ಒಂದು ಸ್ಪೂನ್ ಹಾಕಿದ್ದೀನಿ. ಈ ಥರ ಉಡ್ಡಿನ ಸ್ಪೂನ್ನ ಬಳಸಿ. ಎಲ್ಲ ಕಡೆ ಸಿಗುತ್ತೆ ಇವಾಗೇನು. ಅಲ್ಲೇ ಇದು ಮಲ್ಲೇಶ್ವರಂ ಅಲ್ಲೇ ಅಂತೇನಿಲ್ಲ, ಇಲ್ಲೂ ನಮ್ಮ ಏರಿಯಾದಲ್ಲೂ ಕೂಡ ನಂಗೆ ಸಿಕ್ಕಿತ್ತು, ಅಲ್ಲೂ ಕೂಡ ತಗೊಬಂದಿದ್ದೀನಿ. ಮತ್ತು ಇದು ಅಷ್ಟೇ, ಇದು ಬಂದು ಮಸಾಲೆ ಪೌಡರು, ಇದು ಚಿಕನ್ ಮಸಾಲ, ಇದು ಬಂದು ತುಪ್ಪ ಹಾಕಿಟ್ಟಿದ್ದೀನಿ. ಇನ್ನೊಂದು ಗ್ಲಾಸ್ ಐಟಮು. ನಾನು ಇದಕ್ಕೆಲ್ಲ ಮೊದಲು ಪ್ಲಾಸ್ಟಿಕ್ನೇ ಬಳಸ್ತಾ ಇದ್ದೆ. ಈಗ ಪ್ಲಾಸ್ಟಿಕ್ ಎಲ್ಲ ಬಳಸಬಾರ್ದು ಅಂತ ಮೊದಲೇ ಗೊತ್ತಿತ್ತು, ಆದರೆ ಬೇರೆ ಆಪ್ಷನ್ ಇರಲಿಲ್ಲ. ಬಜೆಟ್ ಗೊತ್ತಲ್ಲ, ಬಜೆಟಿಗೋಸ್ಕರ ನಾನು ಅದನ್ನು ಬಳಸಿದೆ. ಇದು ಅಷ್ಟೇ ತುಂಬಾ ಕಡಿಮೆ ಪ್ರೈಸಿಗೆ, ಆನ್ಲೈನಲ್ಲಂತೂ ತುಂಬಾ ಕಡಿಮೆ ಪ್ರೈಸಿಗೆ ಕೆಲವೊಂದು ಐಟಮು ಸಿಗ್ತವೆ. ಕೆಲವೊಂದು ಡಿ ಮಾರ್ಟಲ್ಲಿ ತುಂಬ ಚೆನ್ನಾಗಿ ಸಿಗ್ತವೆ. ಈಗ ಡಿ ಮಾರ್ಟಿಗೆ ಎಲ್ಲರ ಕೈಲೂ ಹೋಗೋಕ್ಕಾಗಲ್ಲಲ್ವ, ಅಂಥವರೆಲ್ಲ ಆನ್ಲೈನಲ್ಲಿ ತೊಗೋಬೋದು, ಏನು ತೊಂದರೆ ಇಲ್ಲ. ಕಡಿಮೆಗೆಲ್ಲ ಸಿಗುತ್ತೆ ಪ್ರೈಸ್ ಎಲ್ಲ ಬಂದು. ಇದೆಲ್ಲ ಬಂದು 50 ರೂಪೀಸು. ಚೆನ್ನಾಗಿತ್ತು. ಮತ್ತು ಈ ಥರ ನೋಡಿ, ಇದನ್ನು ಅಷ್ಟೇ ಚಕ್ಕೆ ಹಾಕೋದಕ್ಕೆ ಮತ್ತು ಲವಂಗ ಹಾಕೋದಕ್ಕೆ ಅಂತ ತೊಗೊಂಡಿದ್ದೀನಿ 2. ಇದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು, 70 ರೂಪಾಯಿ ಒಂದು. ಪರವಾಗಿಲ್ಲ ಅಂತ ಅನ್ನಿಸ್ತು, ತೊಗೊಂಡೆ. ಮತ್ತು ಇದು ಬಂದು ಪೆಪ್ಪರು ಮತ್ತು ಸಾಲ್ಟು ಹಾಕೋದಕ್ಕೆ. ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗಿರೋಂಥ ಐಟಮ್. ಅಷ್ಟು ಐಟಮಲ್ಲಿ ಇದನ್ನು ಡಿ ಮಾರ್ಟಲ್ಲಿ ತೊಗೊಂಡೆ. ಕಾಸ್ಟು ಜಾಸ್ತಿ ಅಂತ ಅನ್ನಿಸ್ತು, ಏಕೆಂದರೆ 90 ರೂಪಾಯಿ ಒಂದಿದು. ನೋಡಿ ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಇದು ಇಟ್ಕೊಳಕ್ಕೆ ಹೋಟೆಲಲ್ಲೆಲ್ಲ ಇದೇ ಇರುತ್ತೆ. ನಾನು ನೋಡ್ದಂಗೆ MPR ಅಲ್ಲಿ ಇರ್ಬೋದು, ಆಮೇಲೆ ಹಿಂಗೆ ತುಂಬ ಕಡೆ. ಅಲ್ಲಿ ನಾನು MPR ಅಲ್ಲಿ ನೋಡಿದ್ದು ಜಾಸ್ತಿ ಇದೇ ಥರನೇ ಇಟ್ಟಿರೋದು ಅವರು. ಡೈನಿಂಗ್ ಟೇಬಲ್ ಮೇಲೆ ಈ ಥರ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಪೆಪ್ಪರು ಮತ್ತು ಸಾಲ್ಟ್ ಹಾಕಿಟ್ಟಿದ್ದೀನಿ. ಇದೊಂದು ತುಂಬ ದಿನದಿಂದ ತಗೋಬೇಕು ಅಂತ ಪ್ಲಾಸ್ಟಿಕ್ಕಿಂದ ತಂದಿರಲಿಲ್ಲ.
ಇದನ್ನೇ ತೊಗೋಬೇಕನ್ನೋ ರೀಸನಿಗೆ ಅದಕ್ಕೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಇದನ್ನು ತೊಗೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಗ್ಲಾಸ್ನ ಐಟಮ್ನ ನಾನು ಜಾಸ್ತಿ ತೊಗೊಂಡಿಲ್ಲ. ಏನಕ್ಕಪ್ಪ ಅಂದರೆ ಎಲ್ಲರೂ ತೊಗೋತಾರೆ, ಆದರೆ ನಾನೇನು ತಗೊಳಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ಯಾವಾಗಲೂ ಒಂದೇ ಸಮಕ್ಕೆ ನಾವು ಕೆಲಸ ಮಾಡ್ತಿರಲ್ಲ ಲೇಡೀಸು, ಅದರಲ್ಲೂ ಚಿಕ್ಕ ಮಕ್ಳು ಇರೋ ಅಂಥರು ಮತ್ತು ಮಕ್ಳು ಸ್ಕೂಲಿಗೆ ಹೋಗೋ ಅಂಥರು. ಯಾಕೆಂದರೆ ಬ್ಯುಸಿನಲ್ಲೇ ಇರ್ತೀವಿ, ಹರಿಬಿರಿಲೇ ಏನೇನಾರು ಮಾಡ್ತಾ ಇರ್ತೀವಿ. ಗ್ಲಾಸ್ ಮಿಸ್ ಆಗಿ ಜಾರ್ ಬಿಟ್ರೆ ಅನ್ನೋ ಬೈದಲ್ಲಿ ನಾನು ಆದಷ್ಟು ಕಡಿಮೆ ತಗೊಂಡಿದ್ದೀನಿ. ಇನ್ನೂ ಇದೆ, ಇಷ್ಟ ಅಲ್ಲ, ಇನ್ನೂ ಇದೆ, ಇನ್ನೊಂದು 4 ಗ್ಲಾಸ್ ಐಟಮ್ ಇದೆ. ಆದರೆ ಎತ್ತಿಟ್ಟಕ್ಕಾಗಲ್ಲ ಅಂತ ನಾನು ತೋರಿಸ್ತಾ ಇಲ್ಲ. ನೋಡಿ, ನಾನು ಸಕ್ಕರೆ ಹಾಕಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು 2 ಇದೆ, ಅದನ್ನು ತೆಗೆದು ತೋರ್ಸೋಕ್ಕಾಗಲ್ಲ, ಅದು ಎತ್ತಕ್ಕಾಗಲ್ಲ ಅಂತ ಮೇಲಿದೆ, ಅದಕ್ಕೆ ತೋರಿಸ್ತಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಕೆಲವೊಂದು ಸ್ಟೀಲಿಂದು ಐಟಮ್ ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ಚಿಕ್ಕದು, ಇದು 300 ml ಇಡ್ಸುತ್ತೆ ಅಷ್ಟೇ, ಇಲ್ಲ 1/4 kg ಇಡಿಸ್ಬೋದು. ಅದೇ ಒಂದು 1/4 kg ಇಡಿಸುತ್ತೆ ನೋಡಿ. ಅದಕ್ಕೋಸ್ಕರ ಈ ಥರ ಚಿಕ್ಕದು ಸ್ಟೀಲ್ ಬಾಕ್ಸ್ಗಳು, ಇದೆಲ್ಲ ನಮ್ಮಮ್ಮ ಕೊಡಿಸಿದ ಬಾಕ್ಸ್. ಅದರಲ್ಲಿ ನೋಡಿ 4 ಇದೆ, ಸೇಮ್ ಸೈಜ್ನಲ್ಲಿ 4 ಇದೆ. ನಮ್ಮಮ್ಮ 6 ತಗೊಂಡಿದ್ರು, ನಮ್ಮಮ್ಮ 2 ಇಟ್ಕೊಂಡು ನನಗೆ 4 ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ನಾನು ಏನು ಹಾಕಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ನೋಡಿ ಮೆಂತೆ ಇಟ್ಟಿದ್ದೀನಿ, ಕಡಲೆಬೇಳೆ, ಇದೆಲ್ಲ ಬಂತು ಬೇಗ ಕೈಗೆ ಸಿಗಬೇಕು. ಮತ್ತು ಇದೆಲ್ಲ ಗ್ಲಾಸಲ್ಲೇ ಹಾಕಿಟ್ಟಕ್ಕಾಗಲ್ಲ ಅರ್ಜೆಂಟಿಗೆ. ಇದರಲ್ಲಿ ಕಡಲೆಕಾಳು, ನೆನಗಡ್ಡೆ, ಇದರಲ್ಲೂ ಅಷ್ಟೇ ಕಡಲೆಕಾಳು ಜಾಸ್ತಿ ಇದ್ವಲ್ಲ ಅದನ್ನು ಹಾಕಿಟ್ಟಿದ್ದೀನಿ. ಮತ್ತು ಇನ್ನೊಂದು ಚಿಕ್ಕದಿದೆ, ಇದರಲ್ಲಿ ಬಂದು ಚಕ್ಕೆ ಹಾಕಿ ಇದ್ರಲ್ಲಿ ಸ್ವಲ್ಪ ಚಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ಈ ಥರ ಗ್ಲಾಸ್ ಐಟಮ್ನು ಕೂಡ ನಾನು ತೊಗೊಂಡಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ಕ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟನ್ನೆಲ್ಲ ಚೇಂಜ್ ಮಾಡಿದ್ದೀನಿ. ಇಷ್ಟನ್ನೆಲ್ಲ ಚೇಂಜ್ ಮಾಡೋಕ್ಕೆ ದುಡ್ಡು ಆ ಕಡೆನೂ ವೇಸ್ಟು, ಈ ಕಡೆನೂ ವೇಸ್ಟು ಅನ್ನೋ ಥರ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ನಾನು ಹೇಳೋದು ಅಂದರೆ, ಈಗ ನನಗಾಗಿರೋ ಅನುಭವನ ನಿಮ್ಮ ಹತ್ರನ ಶೇರ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತಗೊಳ್ಳೋವಾಗಲೇ ನೋಡಿ ತೊಗೊಳ್ಳಿ, ಕ್ವಾಲಿಟಿ ಇರೋದನ್ನ ನೋಡಿ ತೊಗೊಳ್ಳಿ. ಈಗ ಅರ್ಜೆಂಟಿಗೆ ತಗೊಳ್ಳೇಬೇಕು ಅಂತ ಕೆಲವೊಂದು ಐಟಮ್ ಇದ್ದೇ ಇರುತ್ತೆ, ಅಂಥವಕ್ಕೇನು ಮಾಡೋಂಗಿಲ್ಲ, ಸ್ವಲ್ಪ ಕಡಿಮೆನೇ ಇನ್ವೆಸ್ಟ್ ಮಾಡಿ. ನಾನು ಅಷ್ಟೇ ಕೆಲವೊಂದು ಕಡಿಮೆನೇ ಇನ್ವೆಸ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಾನು ಪ್ಲಾಸ್ಟಿಕ್ ಐಟಮ್ಗೆ ಕಡಿಮೆ ಅಂದರೆ ಎಷ್ಟು ಅಂದರೆ 1,000-1,500 ಪ್ಲಾಸ್ಟಿಕ್ ಐಟಮ್ ತೊಗೊಂಡಿದ್ದಷ್ಟೇ. ಏಕೆಂದರೆ ಮತ್ತೆ ಸೀಟುಗಳನ್ನ ಹಾಕೋದಕ್ಕೂ ದೊಡ್ಡ ಡಬ್ಬಗಳನ್ನ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ದೊಡ್ಡದು ಬೇಕು, ರಾಗಿ ಹಸಿಟ್ಟು ಹಾಕೋದಕ್ಕೆ, ಅಕ್ಕಿ ಹಸಿಟ್ಟು ಹಾಕೋದಕ್ಕೆ, ಗೋಧಿ ಹಸಿಟ್ಟನ್ನ ಹಾಕೋದಕ್ಕೆ, ಅಕ್ಕಿ ತುಂಬಿಟ್ಟೋದಕ್ಕೆ, ಮತ್ತು ರಾಗಿನ ತುಂಬಿಟ್ಟೋದಕ್ಕೆ ಅಂತ ಹಿಂಗೆ ದೊಡ್ಡದು ಕೂಡ ಬೇಕು. ಅದಕ್ಕೂ ಕೂಡ ನಾನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಬಿಗ್ ಬಜಾರ್ ಆಫರ್ ಇತ್ತು ಅಂತ ತೊಗೊಂಡಿದ್ದೀನಿ. ಒಟ್ಟಿಗೆ 1,000ದಿಂದ 2,000 ಇನ್ವೆಸ್ಟ್ ಮಾಡಿದ್ದೆ ಪ್ಲಾಸ್ಟಿಕ್ ಐಟಮ್ಗೆ. ಏಕೆಂದರೆ ಮದುವೆ ವಸ್ತ್ರಲ್ಲಿ ಮನೆಗೆ ಅಡ್ವಾನ್ಸ್ ಇರ್ಬೋದು, ಮತ್ತು ಅವಾಗೇನು ದುಡ್ಡಿನ ಸಮಸ್ಯೆ ಗೊತ್ತೇ ಇರುತ್ತೆ ಎಲ್ಲರಿಗೂ. ನಮ್ಮ ಮನೆಯವರಿಗೆ ಸಂಬಳನೂ ಅಷ್ಟು ಜಾಸ್ತಿ ಬರ್ತಾ ಇರಲಿಲ್ಲ, ತುಂಬಾ ಕಡಿಮೆ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ನೋಡಿನೇ ನಾನು ತೊಗೊಂಡಿದ್ದು. ಏನು ಹೆಚ್ಚಿಗೆ ನಾನು ಏನೂ ತೊಗೊಂಡಿಟ್ಕೊಂಡಿರಲಿಲ್ಲ, ಅವಾಗ ಕಡಿಮೆನೇ ತೊಗೊಂಡಿದ್ದೆ. ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡಿದ್ದೆ, ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ಸ್ವಲ್ಪನೇ ಎಮರ್ಜೆನ್ಸಿಗೆ ಅವಾಗ ಏನು ಬೇಕಿತ್ತು ಅಷ್ಟನ್ನು ತೊಗೊಂಡೆ. ಆಮೇಲೆ ಸ್ವಲ್ಪನೇ ದುಡ್ಡನ್ನ ಕೂಡಿಕ್ಕಿ ಸ್ಟೀಲ್ ಪಾತ್ರೆಗಳು, ಆದಷ್ಟು ಫಸ್ಟು ಸ್ಟೀಲ್ ಪಾತ್ರೆಗಳನ್ನೇ ತೊಗೊಳ್ಳಿ. ಆಮೇಲೆ ಗ್ಲಾಸ್ ಐಟಮು ತುಂಬಾ ಕಡಿಮೆ ರೈಟಿಗೆ ಆನ್ಲೈನಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ. ಆವಾಗ ನಮಗೆ ಅಷ್ಟು ಗೊತ್ತಿರಲಿಲ್ಲ, ಆನ್ಲೈನ್ ಶಾಪಿಂಗೆಲ್ಲ ನನಗೆ ಅವಾಗ ಗೊತ್ತೇ ಇರಲಿಲ್ಲ ಬಿಡಿ. ಇವಾಗ ನಂಗೆ ಗೊತ್ತಾಗಿರೋದು ಆನ್ಲೈನ್ ಶಾಪಿಂಗು ಮತ್ತು ಡಿಮಾರ್ಟ್ ಶಾಪಿಂಗು ಅಷ್ಟೇ. ನನಗೆ ಅವಾಗ ಡಿಮಾರ್ಟ್ ಶಾಪಿಂಗು ಗೊತ್ತಿರಲಿಲ್ಲ, ಆನ್ಲೈನು ಗೊತ್ತಿಲ್ಲ, ನನಗೆ ಯಾವುದೂ ಗೊತ್ತೇ ಇರಲಿಲ್ಲ. ಇದು ಗೊತ್ತಿರೋರಿಗೆ ಗೊತ್ತಿರುತ್ತೆ, ನಾನು ಗೊತ್ತಿಲ್ಲದೆ ಇದ್ದರಿಗೆ ಹೇಳ್ತಾಯಿದ್ದೀನಿ. ಏಕೆಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ಏನೂ ಹೇಳೋಂಗಿಲ್ಲ. ಈಗ ನಮಗೆ ಏನೂ ಗೊತ್ತಿರಲಿಲ್ಲ, ಏಕೆಂದರೆ ನಾವು ಸಿಟಿಲೇನು ಇದ್ದಿಲ್ಲ, ಸಿಟಿಲಿ ಬೆಳೆದವರು ಅಲ್ಲ. ನಾವೆಲ್ಲ ಬಂದು ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದಿರೋದು, ಇವಾಗ ಸಿಟಿಗೆ ಬಂದಿರೋದು. ನಮಗೆಲ್ಲ ಸಿಟಿ ಲೈಫ್ ಬಂದು ಇವಾಗನೇ ಸ್ಟಾರ್ಟ್ ಆಗಿರೋದು. ಹಾಗಾಗಿ ನಮಗೆ ಸಿಟಿಲೆಲ್ಲ ಏನು ಸಿಗುತ್ತೆ ಏನು ಸಿಗಲ್ಲ, ಡಿಮಾರ್ಟ್ ಅಂದ್ರೇನು, ಸ್ಮಾರ್ಟ್ ಅಂದ್ರೇನು, ರಿಲಯನ್ಸ್ ಅಂದ್ರೇನು, ನಮಗಿದು ಯಾವುದೂ ಗೊತ್ತೇ ಇಲ್ಲ. ಬಿಗ್ ಬಜಾರ್ಗಳಿರ್ಬೋದು, ಯಾವ ಬಜಾರ್ಗಳು ನಮಗೆ ಗೊತ್ತಿಲ್ಲ. ಮತ್ತು ಆನ್ಲೈನ್ ಶಾಪಿಂಗು ಅಷ್ಟೇ ನಮಗೆ ಗೊತ್ತೇ ಇರಲ್ಲ ಆ ಟೈಮಲ್ಲಿ. ಈಗೀಗ ಸ್ವಲ್ಪ ನಮಗೂ ಎಲ್ಲವ ಗೊತ್ತಾಗ್ತಾಯಿದೆ. ಹಾಗಾಗಿ ನಾನು ಇವಾಗ ಆನ್ಲೈನಲ್ಲೆಲ್ಲ ನೋಡಿ ಆನ್ಲೈನ್ ಶಾಪಿಂಗು ಕೂಡ ಈಗ ಮಾಡ್ತೀನಿ. ಮತ್ತು ಬಿಗ್ ಬಜಾರಲ್ಲೂ ಕೂಡ, ಈಗ ಬಿಗ್ ಬಜಾರ್ ಇಲ್ಲ ಸಾರಿ, ಅದೆಲ್ಲ ಹೋಗಿ ಸ್ಮಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ಡಿ-ಮಾರ್ಟು, ವಿಶಾಲ್ ಮಾರ್ಟು ಇವಾಗೆಲ್ಲ ಬರ್ತಾಯಿದೆ. ಅಲ್ಲಿ ನೋಡಿ ಐಟಮ್ನ ಕಡಿಮೆ ಯಾವುದಿರುತ್ತೆ ಅಂತ ನೋಡಿ ತೊಗೋತಾ ಇದ್ದೀನಿ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ಇನ್ನೂ ಎಷ್ಟೆಷ್ಟು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆದಷ್ಟು ಎಲ್ಲರೂ ಈ ಥರ ಪ್ಲ್ಯಾನ್ ಮಾಡಿ ಒಂದೊಂದೇ ಒಳ್ಳೆ ಐಟಮ್ನ ತೊಗೊಳ್ಳಿ. ಆಮೇಲೆ ಇನ್ನೊಂದು ಹೇಳೋದನ್ನ ಮರೆತೆ, ನೀರಿನ ಬಾಟಲ್ಲು ನೋಡಿ, ನೀರಿನ ಬಾಟಲು ಅಷ್ಟೇ. ಮೊದಲೇ ಪ್ಲಾಸ್ಟಿಕ್ಕಿಂದ ನಾನು ಇಟ್ಟಿದ್ದು ತುಂಬ ಇದ್ದು, 4-5 ನೀರಿನ ಬಾಟಲ್ ಇದ್ದು, ಅದರಲ್ಲಿ ಒಂದನ್ನು ತೋರಿಸ್ತೀನಿ.
ನೋಡಿ ಈ ಥರ ಇದೆಲ್ಲ ಬಂದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಡಿ ಮಾರ್ಟಲ್ಲಿ ಎಷ್ಟಕ್ಕೆ ತೊಗೊಂಡಿದ್ದೆ ಅಂದರೆ ಇದೆಲ್ಲ 20 ರೂಪಾಯಿ 30 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಡಿ ಮಾರ್ಟಲ್ಲಿ ನೀರಿನ ಬಾಟ್ಲಿ. ಇದು ಬಂದು 300 ರೂಪಾಯಿ ಹಾಸನಲ್ಲಿ ತೊಗೊಂಡಿದ್ದು. ನೋಡಿ ಇದು 300 ರೂಪಾಯಿ ಸ್ಟೀಲ್ದು. ಇದು ಬಂದು 50 ರೂಪಾಯಿ ಇರ್ಬೋದು. ಇದು ಈ ಥರದ್ದು 4-5 ಬಾಟಲ್ ತೊಗೊಂಡಿದ್ದೆ. ಆಮೇಲೆ ಅಯ್ಯೋ ಅದೊಂದು ತಗೋಬಾರ್ದು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತವ ನಾನು ಇದನ್ನು ತೊಗೊಂಡೆ. ಒಂದೊಂದೇ ಐಟಮ್ನ ಈಗೇನೆ ನಾನು ಚೇಂಜ್ ಮಾಡಿದೆ. ಇದೆಲ್ಲ ಬಂದು ಇತ್ತೀಚೆಗೆ ತೊಗೊಂಡಿದ್ದು ನಾನು. ಇದೆಲ್ಲ ನಾನು ಮೊದಲೇ ತೊಗೊಂಡಿಲ್ಲ, ಇವಾಗ ರೀಸೆಂಟಾಗಿ ಈಗೊಂದು 3 ತಿಂಗಳಾಯಿತು. ಆವಾಗಲೇ ಅನ್ಬಾಕ್ಸ್ ಮಾಡಿದಾಗೆಲ್ಲ ಓಪನ್ ಮಾಡೋದಕ್ಕೆ ನಾನು ಅವಾಗಿನ್ನೂ ಯೂಟ್ಯೂಬ್ ಮಾಡಿರಲಿಲ್ವಲ್ಲ, ಹಾಗಾಗಿ ನಾನು ಅನ್ಬಾಕ್ಸಿಂಗ್ ಯಾವುದೂ ನಾನು ಓಪನ್ ಮಾಡಿಲ್ಲ. ಅದರಲ್ಲಾಗಿ ಒಂದೇ ಒಂದು ಮಾಡಿದ್ದು ಬಾಣಲಿನ ಮಾತ್ರನೇ ನಾನು ಅನ್ಬಾಕ್ಸಿಂಗ್ ಮಾಡಿದ್ದು. ನೋಡಿ ಇದನ್ನೊಂದೇ ನಾನು ಅನ್ಬಾಕ್ಸಿಂಗ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ. ನಿನ್ನೆಯ ಲಾಗ್ನಲ್ಲೇ ಮಿನಿ ಲಾಗ್ ಮಾಡಿದ್ದೀನಿ, ಅದರಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಇದರಲ್ಲಿ ಏನಾದರೂ ಚೇಂಜಸ್ಸು ಯಾವ ಥರ ಏನಾದರೂ ಡೌಟ್ಸು ಅಂತ ಏನಾದರೂ ಬಂದರೆ ಕಮೆಂಟ್ಸ್ ಮೂಲಕ ಕೇಳಿ. ಏನೇ ಡೌಟ್ಸ್ ಇದ್ರೂ ನಾನು ಕ್ಲಾರಿಟಿ ಕೊಡ್ತೀನಿ. ಇಷ್ಟು ಪಾತ್ರೆಗಳನ್ನ ನಾನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ಕು ಮತ್ತು ಅಲ್ಯೂಮಿನಿಯಮ್ಮಿಂದ ಚೇಂಜ್ ಆಗಿ ಸ್ಟೀಲ್ ಪಾತ್ರೆ ಮತ್ತು ನಾನ್ ಸ್ಟಿಕ್ ಪಾತ್ರೆಯಿಂದ ಚೇಂಜ್ ಆಗಿ ಐರನ್ ಪಾತ್ರೆಗಳನ್ನ ಈ ಥರ ನಾನು ಪರ್ಚೇಸ್ ಮಾಡಿದ್ದೀನಿ. ಮತ್ತು ಪಿಂಗಾಣಿ ಐಟಮ್ನ ಕೆಲವೊಂದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಕಿಚನ್ ಮೇಕ್ ಓವರಿಗೆ ಇಷ್ಟೆಲ್ಲ ಮಾಡಿದೆ. 3 ತಿಂಗಳಿಂದ ಮಾಡಿದ್ದೀನಿ. ಅಂದರೆ ದುಡ್ಡ ಸೇವಿಂಗ್ಸ್ ಬಂದು ನಾನು 5 ವರ್ಷದಿಂದನೇ ಮಾಡಿದ್ದೀನಿ. ಏಕೆಂದರೆ ಅವಾಗಿಂದ ತೊಗೋಬೇಕಂತ ಮನಸ್ಸಲ್ಲಿದ್ದರೂ ಕೂಡ ದುಡ್ಡು ಇರಲಿಲ್ವಲ್ಲ, ಹಾಗಾಗಿ ತಗೊಳಕ್ಕೆ ಹೋಗಿರಲಿಲ್ಲ. ನನಗೆ ದುಡ್ಡನ್ನ ಉಳಿತಾಯ ಮಾಡಿ ಈಗೊಂದು 3 ತಿಂಗಳಿಂದ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನೋಡಿದಾಗೆಲ್ಲ ಮೊದಲೇ ಪ್ಲ್ಯಾನ್ ಇತ್ತು, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇನ್ನೂ ಕೆಲವೊಂದು ತೊಗೋಬೇಕು, ಇನ್ನೂ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಇಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋ ಬಂದು ಕಿಚನ್ ಮೇಕ್ ಓವರ್ನ ತೋರಿಸ್ತೀನಿ. ಅದರಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅನ್ನೋದನ್ನ ಕಿಚನ್ ಮೇಕ್ ಓವರಲ್ಲಿ ವಿಡಿಯೋ ಬರುತ್ತೆ. ಇನ್ನು 2 ದಿನ 2 ಡೇಸ್ ಬಿಟ್ಟರೆ ಬರುತ್ತೆ ಕಿಚನ್ದು ಮೇಕ್ ಓವರ್. ಅದನ್ನೊಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿದ್ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ತೋರಿಸ್ತೀನಿ ಎಲ್ಲ ಐಟಮು ಯಾವ್ಯಾವ ಥರ ಇದೆ ಅಂತವ. ಓಕೆ ಫ್ರೆಂಡ್ಸ್, ಇದೆಲ್ಲ ಬಾಕ್ಸು ಬಂತು ಸ್ಟೀಲ್ ಬಾಕ್ಸು ದೊಡ್ಡದು. ನಾನು ಹಾಸನೆಲ್ಲ ತೊಗೊಬಂದಿತ್ತು. ಮೇಲ್ಗಡೆ ಇದೆಯಲ್ಲ ಅದು ಬಂದು ಸ್ಮಾರ್ಟಲ್ಲಿ ಆಫರ್ ಇತ್ತು ಅಂತ ಮೇಲ್ಗಡೆ 2 ಬಾಕ್ಸ್ ಇದೆಯಲ್ಲ ಅದನ್ನು ಸ್ಮಾರ್ಟಲ್ಲಿ ತಗೊಂಡೆ, ಆಫರ್ ಇತ್ತು ಅಂತ. ಇನ್ನು ಕೆಳಗಡೆದು ಇಷ್ಟು ಬಂದು ನಾನು ಹಾಸನಲ್ಲಿ ತೊಗೊಂಡೆ. ಇದರಲ್ಲಿ 3 ನಮ್ಮಮ್ಮ ಕೊಡಿಸಿದ್ರು. ಇನ್ನು ಈ ಕಡೆ ಇರೋ 2 ನಾನು ತೊಗೊಂಡಿದ್ದು. ಇಷ್ಟನ್ನ ನಾನು ತೊಗೊಂಡೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಸ್ಟೀಲಲ್ಲೂ ಅಷ್ಟೇ ಕ್ವಾಲಿಟಿ ನೋಡಿಬಿಟ್ಟು ತೊಗೊಳ್ಳಿ. ನಿಮಗೆ ಬಂದು ಕುಕ್ವೇರ್ ಸಟ್ಟ ತೋರ್ಸೋಕ್ಕಾಗಲಿಲ್ಲ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ, ಇದು ಬಂದು ಅಷ್ಟು ಕ್ವಾಲಿಟಿ ಇಲ್ಲ. ಇದು ಏನಾದರೂ ಮಾಡುವಾಗ ಕೆಳಗಡೆ ತಳ ಸಿಗುತ್ತೆ. ಕಂಪ್ನಿ ನೋಡಿ ನೀವು ಸ್ಟೀಲ್ದು ಐಟಮ್ ತಗೊಳ್ಳುವಾಗ ಕಂಪ್ನಿದು ನೋಡಿ ತುಂಬ ಚೆನ್ನಾಗಿ ಯಾವುದಿರುತ್ತೆ ಅದನ್ನು ನೋಡಿ ತೊಗೋಬೇಕು. ಏಕೆಂದರೆ ಇದು ತಳ ಬಂದು ಅಷ್ಟು ಚೆನ್ನಾಗಿಲ್ಲ. ಇದು ಗ್ರೀನ್ ಚೆಫ್ ಅನ್ನೋ ಅವ್ರದ್ದು ಕಂಪ್ನಿ. ಇದು ತಳ ಬಂದು ಅಷ್ಟು ಚೆನ್ನಾಗಿಲ್ಲ. ಏನಾದರೂ ಇಟ್ಟಿದ್ರೆ ಸಿಗುತ್ತೆ. ಹಾಗಾಗಿ ಇದನ್ನು ನೋಡಿ ತಗೊಳ್ಳಿ ನೀವು, ಹಾಗೆ ತಗೊಬಿಡಿ. ನಾನು 3 ತೊಗೊಂಡಿದ್ದೀನಿ ಸೆಟ್ಟ. ಇದು 2 ಲೀಟರು 1 ಲೀಟರು ಮತ್ತು ಇನ್ನೊಂದಿದೆ 3 ಲೀಟರ್ದು ಒಂದಿದೆ, ಅದನ್ನು ತೋರಿಸ್ತೀನಿ. ಮತ್ತು ಇದು ನೋಡಿ, ಇದೊಂದು ಮಣ್ಣಿಂದು ಪಾತ್ರೆ ತೊಗೊಂಡಿದ್ದೀನಿ. ಮಡಿಕೆನ ತೊಗೊಂಡಿದ್ದೀನಿ, ಅದು ಬರ್ತಾ ಇಲ್ಲ. ಇದು ನೋಡಿ, ಇದು ಬಂದು 3 ಲೀಟರ್ ಇದೆ. ಇದು ಅಷ್ಟೇ. ಕೆಳಗಡೆ ಇದು ನೋಡಿ ಮಣ್ಣಿಂದು, ನಮ್ಮೂರಿನ ಸಂತೆನಲ್ಲಿ ತಂದಿದ್ದು. ಇದಕ್ಕೆ ಜಸ್ಟ್ 50 ರೂಪಾಯಿ ಕೊಟ್ಟು ನಮ್ಮಮ್ಮ ಕೊಡಿಸಿದ್ದಾರೆ. ಇದಕ್ಕೆ ಜಸ್ಟ್ 50 ರೂಪಾಯಿ ನೋಡಿ. ಅದಕ್ಕೆ ಮುಚ್ಚುಲ್ಲನೂ ಬಂದಿದೆ. ಮುತ್ಲೆ ಅಂತ ಕರಿತಿದ್ರು ಅವಾಗೆಲ್ಲ, ಹಿಂದೆಲ್ಲವ ಮುತ್ತಿಲ್ಲ ಅಂತವ. ಇದು ನೋಡಿ, ಇದು ಬಂದು 50 ರೂಪಾಯಿ ಕೊಟ್ಟು ನಮ್ಮಮ್ಮ ತಂದು ಕೊಟ್ಟರು. ನಮ್ಮೂರು ಸಂತೆನಲ್ಲೇ ತಂದು ಕೊಟ್ಟರು. ಆದರೆ ಇಲ್ಲಿ ಬೆಂಗಳೂರಲ್ಲಿ ಬಂದರೆ ಇದೇ ಸುಮಾರು 250ರಿಂದ 300 ರೂಪಾಯಿ ಹೇಳ್ತಾರೆ. ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ. ಇದು ನೋಡಿ, ಇದು ಬಂದು 3 ಲೀಟರ್ ಇದೆ ಕುಕ್ವೇರ್ ಸೆಟ್ಟು. ಅಂದರೆ ಇದು ಬಂದು ಕ್ವಾಲಿಟಿ ಚೆನ್ನಾಗಿಲ್ಲ. ನಾನು ಬಳಸಿದ್ದೀನಲ್ಲ, ಕ್ವಾಲಿಟಿ ಏನು ಚೆನ್ನಾಗಿಲ್ಲ. ಏಕೆಂದರೆ ತಳ ಬಂದು
ತಿನ್ನಿದೆ, ಸಿಕ್ಕಾಬಟ್ಟೆ ತಿನ್ನಿದೆ. ತಿಕ್ನೆಸ್ ಸ್ವಲ್ಪ ಕಡಿಮೆನೇ ಇದೆ, ಸ್ವಲ್ಪ ಇನ್ನು ಜಾಸ್ತಿನೇ ಕಡಿಮೆ ಇದೆ. ಅಷ್ಟು ಇಲ್ಲ, ವೆಯ್ಟ್ ಇಲ್ಲ, ಲೈಟ್ ವೆಯ್ಟು. ಮಾಡೋದಕ್ಕೂ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ. ಆದಷ್ಟು ವೆಯ್ಟ್ ಇರೋ ಪಾತ್ರೆ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸೆಟ್ಟು. ಏನು ಬಳಸಬೇಕಲ್ಲ, ಸ್ಟೀಲ್ ಬಳಸಬೇಕು ಅಂತ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದಿದ್ದು. ಅಷ್ಟು ಚೆನ್ನಾಗಿಲ್ಲ ಇದು ಕ್ವಾಲಿಟಿ. ನೋಡಿ, ಇದ್ರ 3 ಸೆಟ್ ಇದೆ. ಮತ್ತು ಲಿಡ್ಡು ತುಂಬ ಕ್ವಾಲಿಟಿ ಇದೆ. ಇದರ ಲಿಡ್ ಬಂದು ತುಂಬಾ ಕ್ವಾಲಿಟಿ ಇದೆ ಲಿಡ್ಡು. ನಂಗೆ ಲಿಡ್ಡೇ ತುಂಬ ಇಷ್ಟ ಆಯಿತು. ಈ ಪಾತ್ರೆಗಿಂತಲೂ ಲಿಡ್ಡೇನೆ ನಂಗೆ ತುಂಬಾ ಇಷ್ಟ ಆಯಿತು. 3 ಸೆಟ್ ಇದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಇದು ಡ್ಯಾಮೇಜ್ ಆಗಿದೆ, ಕ್ವಾಲಿಟಿ ಇಲ್ವಲ್ಲ, ಹಾಗಾಗಿ ಡ್ಯಾಮೇಜಸ್ ಬರುತ್ತಿದ್ರಲ್ಲಿ. ಲಿಡ್ಡು ಅಂತೂ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಲಿಡ್. ಇದು ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಎಲ್ಲನೂ ತೋರಿಸಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲವ ನೋಡಿ. ಎಲ್ಲ ಹಳೆ ಪಾತ್ರೆ, ಹೊಸ ಪಾತ್ರೆಗಳು. ಈಗ ಹಳೆ ಪಾತ್ರೆಗಳನ್ನ ಇಟ್ಟಿದ್ದೀನಿ, ಹೊಸ ಪಾತ್ರೆ ಎಲ್ಲನ ಇಟ್ಕೊಂಡಿದ್ದೀನಿ. ಹಳೆ ಪಾತ್ರೆ ಎಲ್ಲನೂ ಬಂದು ಮೇಲ್ಗಡೆ ಇಟ್ಟಿದ್ದೀನಿ, ತೆಗ್ದಿಟ್ಟಿದ್ದೀನಿ. ನೋಡೋಣ ಏನು ಮಾಡೋದು ಅದೆಲ್ಲ ಅಂತ ಗೊತ್ತಿಲ್ಲ. ಕೆಲವೊಂದು ಬೇಕಿಲ್ಲದೆಲ್ಲನೂ ಎಸ್ತಿದ್ದೀನಿ, ಕೆಲವೊಂದು ಇಟ್ಟಿದ್ದೀನಿ. ತೀರಾ ಎಸ್ಯೋಕ್ಕಾಗ್ದಲೇ ಇರೋಂಥ ಐಟಮ್ಗಳೆಲ್ಲ ಇದೆಯಾ ಅಲ್ಲ, ಅದನ್ನೆಲ್ಲ ಎಸ್ತಿಲ್ಲ, ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ನೋಡೋಣ ಮುಂದಕ್ಕೆ ಏನಕ್ಕಾರ ಯೂಸ್ ಆಗ್ಬೋದು ಅಂತ ಹಾಗೇ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಬರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್.